ಬುಕ್ಸ್ ಎಲ್ಲ ನೋಡಿ ಬಿಡಿಸಿ ಎಲ್ಲ ಇಟ್ಟಿದ್ದಾಳೆ. ಇವತ್ತಿಗೆ ಒಂದೆರಡು ಎಕ್ಸಾಮ್ ಉಂಟು, ಮತ್ತೆ ಆಯಿತು ಎಕ್ಸಾಮ್. ಓದ್ತಾ ಇದ್ದಾಳೆ. ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದಾಳೆ ಓದಲಿಕ್ಕೆ. ಹೇಗಿತ್ತ ಎಕ್ಸಾಮ್ ಎಲ್ಲ? ಹಾಂ, ಈಸಿ ಯಾವುದಿತ್ತು? ಯಾವುದಿರಲಿಲ್ಲ, ಆದರೆ ಓಕೆ. ಇವತ್ತೊಂದು 2 ಎಕ್ಸಾಮ್ ಆದರೆ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್. ಫ್ರೆಂಡ್ಸ್, ಸೊ ಈಗ ಇದು ಎಕ್ಸಾಮ್ ಎಲ್ಲ ಆಯಿತು ಇವತ್ತು. ಎಕ್ಸಾಮ್ ಎಲ್ಲ ಆಗಿ ಈಗ ಚಹಾ ಕುಡಿಲಿಕ್ಕೆ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಚಹಾ ಆಯ್ತಾ ನಿಮ್ಮದು? ಹಾಂ, ಚಹಾ ಆಯಿತು. ಮಾಡಿ ಆಯ್ತಾ ಅಂತ ಕೇಳಿದ್ದು. ಚಹಾ ಮಾಡಿ ಆಯಿತು. ಅಪ್ಪ ಈಗ ತಿಂಡಿ ತರ್ಲಿಕ್ಕೆ ಹೋಗಿದ್ದಾರೆ. ಚಹಾ ರೆಡಿ. ಎಕ್ಸಾಮ್ ಹೌದು, ಅದು ಹೇಗಿತ್ತಂದ್ರೆ ಎಕ್ಸಾಮ್ ಆಗಿತ್ತು. ಹಾಗೆ ಅದು ವಿಷಯ ಅಲ್ಲ. ಎಕ್ಸಾಮ್ ಹೇಗಿರ್ತದೆ ಹೇಳ, ನೀನು ಹೇಳ. ಕಷ್ಟ ಇತ್ತು. ಓಕೆ. ಯಾರು ಈಸಿ ಮಾಡೋದಿಲ್ಲ. ಹೌದು, ಈಸಿ ಮಾಡಿದ್ರೆ ಎಲ್ಲರೂ ಪಾಸ್ ಆಗ್ತಾರೆ. ಫುಲ್ 25 ಸಿಗ್ತದೆ. ಆಯ್ತು ಮಾರೇ, ಚಹಾ ಕುಡಿಯುವ. ಇದು ಮೊಗ್ಗು ಆಗಿದೆ ಆಯ್ತಾ, ಅದನ್ನು ತೋರಿಸ್ತೇನೆ ನಾನೀಗ. ಒಂದು ಗಿಡದಲ್ಲಿ ಮೊಗ್ಗು ಆಗಿದೆ, ಅಲ್ಲಿ ನೋಡಿ ಅಂತೆ. ಮೊಗ್ಗು ಆಗಿದೆ ಇಲ್ಲಿ ಗಿಡದಲ್ಲಿ. ಹೌದು, ಬಟನ್ ರೋಸ್ ಇತ್ತು ಗಿಡ. ನರ್ಸರಿಯಿಂದ ತಂದಿತ್ತು. ಇದು ಯಾವುದು ಗಿಡ? ರತ್ನಗಂಧಿದಂತೆ ನೋಡಿ ಅಂತೆ. ಮೇಲೆ ಸಹ ಆಗುದಿಲ್ಲ, ಅದು ಏನು ಸಹ ಆಗುದಿಲ್ಲ. ಅದಕ್ಕೆ ಇದ್ದಾಗೆ ಉಂಟು. ಅದು ಇದ್ದಾಗೆ ಉಂಟು. ಇದು ನೋಡಿ, ಇದು ತುಂಬ ಇದೆ. ಮೊನ್ನೆದ್ದು ನೋಡಿ. ಬೆಳಿಗ್ಗೆ ಎದ್ದಿದೆ ಕೆಲಸ, ಗಿಡ ನೋಡುವುದೇ ಕೆಲಸ. ಮತ್ತೆ ಇದು ನೋಡಿ, ಮೊನ್ನೆ ತೆಗ್ದಿದ್ದಲ್ಲ, ಈಗ ಎಷ್ಟಾಗಿದೆ ನೋಡಿ ಗಿಡ. ಚಿಕ್ಕ ಚಿಕ್ಕದು ಗಿಡ ಆಗಿದೆ ಇದರಲ್ಲಿ. ಫ್ರೆಂಡ್ಸ್, ಸೊ ಈಗ ನಮ್ಮದು ಚಹಾ ಎಲ್ಲ ಆಯಿತು. ಅಮ್ಮ ಅಲ್ಲಿ ಸ್ವಲ್ಪ ಅವರ ಡ್ರೆಸ್ ಎಲ್ಲ ಇಡ್ತಾ ಇದ್ದಾರೆ, ಚಂದ ಮಾಡಿ ಸೆಟ್ ಮಾಡ್ತಾ ಇದ್ದಾರೆ. ಬಟ್ಟೆ ಎಲ್ಲ ಸೆಟ್ ಮಾಡಿ ಇಡ್ತಾ ಇದ್ದಾರೆ. ಅದರಲ್ಲಿ ಸಾರಿ, ನಮ್ಮದು 2 ಸಾರಿ. ನನಗೆ ಇದು ಗ್ರೀನ್ ಕಲರ್ ಇದ್ದು ಸಾರಿ, ನನ್ನ ಅಮ್ಮಂದಿದು ಗ್ರೀನ್ ಕಲರ್ ಇದ್ದು. ಮತ್ತು ಇದು ನಂದು ಗ್ರೀನ್ ಕಲರ್ ಇದು ಸಾರಿ. ಹೌದು, ನೇವಿ ಬ್ಲೂ ಅಂತ ಹೇಳ್ಬೋದು. ಮತ್ತು ನೇವಿ ಬ್ಲೂ ಮತ್ತು ಪಿಂಕ್ ಕಲರ್ ಅಲ್ಲ, ಸೇಮ್ ಪ್ಯಾಟರ್ನ್. ಹೌದು, ನೇವಿ ಬ್ಲೂ ಮತ್ತು ಪಿಂಕ್ ಕಲರ್ ಇದು ಸಾರಿ. ಮತ್ತು ಇದು ಬ್ಲೂ ಕಲರ್ ಇದು ಅಮ್ಮಂದು ಇನ್ನೊಂದು. ಸೊ ಅಲ್ಲಿ ಅವರು ಸೆಟ್ ಮಾಡಿ. ಇದೊಂದು ಯೆಲ್ಲೋ ಮತ್ತು ಡಾರ್ಕ್ ಗ್ರೀನ್ ಅಲ್ಲಿ. ಇದು ನಂದು ಡಾರ್ಕ್ ಗ್ರೀನ್. ಇದು ನಂದು ಸಾರಿ. ಇದು ಎಲ್ಲೋ. ಇದು ಗೋಲ್ಡನ್. ಇದು ಶಿವಾನಿದ್ದು ಪಿಂಕ್ ಮತ್ತೆ ಬ್ಲೂ ಕಲರ್. ನೇವಿ ಬ್ಲೂ ಮತ್ತೆ ಪಿಂಕ್. ಸೇಮ್ ಪ್ಯಾಟರ್ನ್. ಇದು ಗ್ರೀನ್ ಮತ್ತೆ ಮರೂನ್. ಇದು ನಂದು ಸಾರಿ. ನನಗೆ ಮರೂನ್ ಅಂದ್ರೆ ಇಷ್ಟ. ಈ ಕಲರ್ ನಂದು ಫೇವರೇಟ್ ಕಲರ್, ಮರೂನ್ ಕಲರ್. ಅವರ ತುಂಬಾ ಸಾರಿ ಉಂಟು, ಜಾಸ್ತಿ ಏನಿಲ್ಲ. ಹೌದು, ಜಾಸ್ತಿ ಏನಿಲ್ಲ. ನಾನು ನಿನ್ನೆ ಆ್ಯಕ್ಚುಲಿ ಒಂದು ಶಾರ್ಟ್ಸ್ ಹಾಕಿದ್ದೇನೆ, ಅದು ಹೋಗಿ ನೋಡಿ ಆಯಿತಾ. ಅದು ಶಾರ್ಟ್ಸ್
ಅಂದರೆ ನಿನ್ನೆ ನಾನು ಎಕ್ಸಾಮ್ ಇತ್ತು ಆದರೆ ಸಹ ಸ್ವಲ್ಪ ಶಾರ್ಟ್ಸ್ ಮಾಡಿ ಹಾಕಿದ್ದೇನೆ, ಅದನ್ನು ಸಹ ಹೋಗಿ ಜಸ್ಟ್ ನೋಡಿ ಬನ್ನಿ ಅದನ್ನು ಸಹ. ಇದಕ್ಕೆ ಇದು ನೋಡಿ, ತಗೊಂಡದ್ರ ತಕ್ಕಸ ಮುಂಚೆ ಹೌದು ಕಾಶ್ಮೀರಲ್ಲಿ ತಗೊಂಡಿದ್ದು. ಇದಕ್ಕೆ ಹೋಗುವಾಗ ಎಂತ ಹೆಸರಿಲ್ಲ, ಅಂದ್ರೆ ಹೆಸರು ಗೊತ್ತಿಲ್ಲ, ಉಂಟು ಆದ್ರೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಎಂತ ಹೇಳ್ತಾರಂತೆ ಗೊತ್ತಿಲ್ಲ. ಅದು ಕಾಶ್ಮೀರಿ ಗೊತ್ತಿಲ್ಲ. ಪಶ್ಮೀನಾ ಶಾಲ್ ಪಶ್ಮೀನಾ ಶಾಲ್ ಕಸಗಿಮಂತ ಗೊತ್ತಿಲ್ಲ ನಮ್ಗೆ, ಅಷ್ಟು ಗೊತ್ತಿಲ್ಲ. ಜಸ್ಟ್ ನಾವು ಹೋಗುವಾಗ ನಾವು ತಗೊಂಡದ್ದು. ಹೌದು, ಕಾಶ್ಮೀರಿಗೆ ಹೋಗುವಾಗ ತಗೊಂಡಿದ್ದು. ತುಂಬಾ ಒಳ್ಳೇದುಂಟು. ಇದು ಚಳಿಗಾಲದಲ್ಲೆಲ್ಲ ತುಂಬಾ, ಅಲ್ಲಿ ಅಂದ್ರೆ ತುಂಬಾ ಚಳಿ ಉಂಟಲ್ಲ, ಇದು ವಾರ್ಮ್ ಉಂಟು, ತುಂಬಾ ಬೆಚ್ಚಗೆ ಆಗ್ತದೆ. ವಾರ್ಮ್ ನೋಡಿ. ಇದು ಮೊನ್ನೆ ತೋರಿಸ್ಲಿಲ್ಲ ನಾನು, ಅವಳಿಗೆ ನೆನಪಿಲ್ಲ. ಹೌದು, ಇದು ತೋರಿಸ್ಲಿಕ್ಕೆ ನೆನಪಿರ್ಲಿಲ್ಲ. ಸೊ ಇದು ಈ ಥರದ್ದು ಇಷ್ಟು ದೊಡ್ಡದು ಶಾಲ್, ಇದು ಒಳ್ಳೇದಾಗ್ತದಲ್ಲ. ಇದು ಎಷ್ಟು 200 ಏನೋ ಕೊಟ್ಟದ್ದು ನಾನು. ಅಲ್ಲಿ ನಾವು ಕಾಶ್ಮೀರಿಗೆ ಹೋಗುವಾಗ ನಂಗೆ ಸಹ ಬೇಕಿತ್ತು, ಆದ್ರೆ ಚಳಿಗೆಲ್ಲ ಒಳ್ಳೇದಾಗ್ತದೆ. ನಾವು ಟ್ರಾವೆಲಿಂಗ್ ಎಲ್ಲ ಮಾಡುವಾಗ ಹಾಕಿಕೊಳ್ಳಿಕ್ಕೆಲ್ಲ ಒಳ್ಳೇದಾಗ್ತದೆ ಚಳಿ. ಇದು ನಂಗೆ ಸಹ ಬೇಕಿತ್ತು, ಆದ್ರೆ ನಮ್ಗೆ ಶಾಪಿಂಗ್ ಮಾಡ್ಲಿಕ್ಕೆ ಟೈಮ್ ಇರ್ಲಿಲ್ಲ. ಹೌದು, ಶಾಪಿಂಗ್ ಟೈಮ್ ಇರ್ಲಿಲ್ಲ. ಮಡಿಬಿಡಿಯಲ್ಲಿ ನಾವು ಇದೊಂದು ದಪ್ಪ ಪರ್ಚೇಸ್ ಮಾಡಿದ್ವಿ. ಅದು ಇಲ್ಲಿ ದಲ್ಲೇಕಿಗೆ ಹೋಗುವಾಗ ಅಲ್ಲಿ ಶಾಪಿಂಗ್ ಮಾಡಿ, ಅದು ಬೋಟಲ್ಲಿ. ಹೌದೌದು, ಬೋಟಲ್ಲಿ ಹೋಗಿ ಅಲ್ಲಿ ಶಾಪಿಂಗ್ ಇದರಲ್ಲಿ ಬೋಟಲ್ಲಿ ಅಲ್ಲಿ ಶಾಪಿಂಗ್ ಇತ್ತು. ಆಗ ಅಲ್ಲಿ ಹೋದಾಗ ಇದು ಒಂದು ಡ್ರೆಸ್ ಮೆಟೀರಿಯಲ್, ಎರಡು ಡ್ರೆಸ್ ಮೆಟೀರಿಯಲ್ ಮತ್ತೆ ಇದು ಶಾಲ್ ಒಂದು ತಕೊಂಡದ್ದು. ಹೌದು, ಇದೊಂದು ಶಾಲ್ ತಗೊಂಡಿದ್ದು. ನನಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದೇನೆ. ನಾವು ನೆಗಡದು ಯಾಕೆಂದ್ರೆ ನಾವು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಶಿವನಿದ್ದು ತಂದೆ ಒಂದು ಟಿವಿ ಇಡ್ತಾರೆ, ಟಿವಿಯಲ್ಲಿ ಸೌಂಡ್ ಇಡುದು ಇಲ್ವಾ, ಮೊಬೈಲಲ್ಲಿ ಪದ್ಯ ಹಾಕ್ತಾರೆ. ಅವರದ್ದು ಮೊಬೈಲ್ ಇದ್ದು ಸೌಂಡಿಗೆ ನಮ್ಗೆ ನಾವು ಎಂತ ಮಾತನಾಡುದು ಅದೆಲ್ಲ ಕೇಳುದೇ ಇಲ್ಲ. ಅದಕ್ಕೆ ಶಿವಾನಿ ಜೋರ್ ನೆಗಡ್ತಾ ಇದ್ದಾಳೆ. ಅವರು ಎಷ್ಟು ಹೇಳಿದ್ರು ಕೇಳುದಿಲ್ಲ ಅಮ್ಮ ಅಂತ. ಇವತ್ತು ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅವಳಿಗೆ, ಎಕ್ಸಾಮ್ ಎಲ್ಲ ಆಯ್ತು, ಹಾಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಾ ಇದ್ದೇನೆ. ಹೇಳಿರಾ ನೀವು ಎಲ್ಲಿ ಇನ್ನು ಹೋಗುದು? ಅಕ್ಟೋಬರಿಗೆ ಎಲ್ಲಿಗೆ ಹೋಗುದು? ಒಂದು ಗಮ್ಮತ್ತುಂಟು ಅಕ್ಟೋಬರಲ್ಲಿ, ಆಯ್ತಾ? ವಿಡಿಯೋ ಬರ್ತಾ ಇರ್ತದೆ ಮಾತ್ರ, ಆಯ್ತಾ? ಎಂತ ಅಂತ ಹೇಳಲಿಕ್ಕಿಲ್ಲ, ಈಗ ಹೇಳಲಿಕ್ಕಿಲ್ಲ ಇಷ್ಟು ಬೇಗ. ಹೌದು, ಅದು ಸಸ್ಪೆನ್ಸ್. ವಿಡಿಯೋ ಮಾಡ್ತಾ ಇರ್ತೇವೆ, ಅದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರ್ತೇವೆ. ಹೌದೌದು, ಎಂತ ಗಮ್ಮತ್ತಂತ. ಶಿವನಿದು ಮದುವೆ ಅಲ್ಲ ಹಾಗೆ ಶಿವನಿಗೆ ಇಷ್ಟು ಬೇಗ ಮದುವೆ ಮಾಡ್ಲಿಕ್ಕಿಲ್ಲ, ಹಾಗೆ ಎಣಿಸ್ಬೇಡಿ. ಗಮ್ಮತ್ ಅಂತ ಹೇಳುವಾಗ ಶಿವನಿದು ಮದುವೆ ಅಂತ ಎಣಿಸ್ಬೇಡಿ. ಇಲ್ಲ ಎಂತ ಮದುವೆ, ನಂದು ಈಗ ಓದ್ತಾ ಇದ್ದೇನೆ ನಾನು. ಅಲ್ಲ, ಸಡನ್ ಇದು ಗಮ್ಮತ್ ಅಂತ ಹೇಳುವಾಗ ಶಿವನಿದು ಮದುವೆ ಮಿನಿ ಉಂಟಾ ಅಂತ ಎಣಿಸುವರು. ಇಲ್ಲ, ಶಿವನಿದು ಮದುವೆ ಅಲ್ಲ, ಬೇರೆ ಒಂದು ವಿಷಯ, ಗೊತ್ತಾಗ್ತದೆ. ಅದು ನಾವು ಹೇಳ್ತಾ ಇರ್ತೇವೆ. ಇದು ಎಲ್ಲ ಶಾಪಿಂಗ್ ಎಲ್ಲ ಹೋಗ್ಲಿಕ್ಕೆ ಉಂಟು, ನಮ್ಗೆ ಕೆಲವು ಪರ್ಚೇಸಿಂಗ್ ಉಂಟು. ಇದು ಎಂತ ಲಾಗ್ಸ್ ನೋಡ್ತಾ ಇರಿ, ಹೇಳ್ಬೋದು ಯಾವ್ದೇ ಲಾಗ್ ಅಲ್ಲಿ. ಹೌದು, ವಿಡಿಯೋ ನೋಡ್ತಾ ಇರಿ. ಮಾಡಿರ ಸರಿ. ನಂಗೆ ಕೈ ನೋವಾಗ್ತದೆ ಮಾರೈತಿ ಮಸಾಜ್. ಇವತ್ತು ಊಟಕ್ಕೆ ಎಂತ? ರಾತ್ರಿ ಊಟ ಇಲ್ಲ. ಮತ್ತೆಂತ? ರಾತ್ರಿ ದೋಸೆ ಉಂಟು, ರವಾ ದೋಸೆದು ಹಿಟ್ಟುಂಟು. ಅದೇ 2 ದೋಸೆ ತಿನ್ನೋದು, ಮತ್ತೆ ಆಯ್ತು ಮಲಗುದು. ಮಧ್ಯಾಹ್ನ ಮಾತ್ರ ಊಟ, ಮತ್ತೆ ತಿಂಗಳವರೆ ಕೊಳಂಬ ಉಂಟು. ನಿಂಗೆ ಏನ್ಸ ಬೇಡ ಅಲ್ಲ, ಮತ್ತೆಂತ ರಾತ್ರಿ ಊಟದ ವಿಷಯ ತೆಗೀದು. ನಿಂಗೆ ದೋಸೆ ಸಹ ಬೇಡ, ಇಡ್ಲಿ ಸಹ ಬೇಡ, ಮತ್ತೆ ಊಟದ ವಿಷಯ ಎಂತ ಮಗ ನೀನು ಹೇಳು. ಇನ್ನು ಸಹ ಹಾಕ್ಬೇಕಾ ಎಣ್ಣೆ? ಸಾಕಾ? ಹಾಕಿ ಸ್ವಲ್ಪ, 1 ವಾರ ಆಯ್ತು ಹಾಕದೆ ಎಣ್ಣೆ. ಅದಕ್ಕೆ ಈಗ ಮಸಾಜ್ ಮಾಡು. 1 ವಾರ ಅಲ್ಲ, ಜಾಸ್ತಿ ಆಯ್ತು, ಒಂದು 2-3 ವಾರ ಆಯ್ತು ತಲೆಗೆ ಎಣ್ಣೆ ಹಾಕದೆ.
ಕೂದಲು ಉದ್ದ ಬಂದಿದೆ ಸ್ವಲ್ಪ ಮೊನ್ನೆಗಿಂತ ಅಲ್ಲ. ಇದು ಕಟ್ ಮಾಡ್ತಾ ಇರ್ತೇವಲ್ಲ ಸೊ ಹಾಗೆ. ಕೂದಲು ಬೇಗ ಉದ್ದ ಬರ್ತದೆ ನಿಮಗೆ ಅಲ್ಲ. ಅಲ್ಲ ಕಟ್ ಮಾಡ್ತಾ ಇರ್ತೇವಲ್ಲ ಸೊ ಹಾಗೆ. ಸರಿ ನೀರು ಕುಡಿಬೇಕಾಯ್ತಾ. ನಂಗೆ ಪಿಂಪಲ್ಸ್ ಎಲ್ಲ ಆಗಿದೆ ಮಾರೆ. ಹಾ ಪಿಂಪಲ್ಸ್ ಆಗಿದೆ ಇಲ್ಲಿ ಇಲ್ಲಿ ಸಣ್ಣ ಸಣ್ಣ. ನೀರು ಕುಡಿಯದೆ ಅದು ಸರಿ ನೀರು ಕುಡಿಬೇಕು. ನೋಡಿ ಇಲ್ಲಿ ಒಂದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.